ನಾನು 3 ಇನ್ಸಿಡೆಂಟ್ಗಳನ್ನು ಹೇಳ್ತೀನಿ, ಅವನ್ನ ಗಮನ ಇಟ್ಟು ಕೇಳಿ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 51,000 ಕೋಟಿ ರೂಪೀಸ್ನ ಸ್ಪೆಂಡ್ ಮಾಡ್ತಿದೆ ನಮ್ಮ ಸರ್ಕಾರ ಈ ಫ್ರೀ ಬೀಸ್ನ ಕೊಡಲಿಕ್ಕೆ. ಇದು ಆಲ್ಮೋಸ್ಟ್ 13 to 14% ಆಫ್ ಟೋಟಲ್ ಬಜೆಟ್. ಇದೇ ದುಡ್ಡನ್ನ ಬೇರೆ ಕಡೆನೂ ಸ್ಪೆಂಡ್ ಮಾಡ್ಬೋದಿತ್ತಲ್ವಾ? ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್, ಎಜುಕೇಶನ್ ಎಕ್ಸೆಟ್ರಾ. ಸೆಕೆಂಡ್ ಇನ್ಸಿಡೆಂಟ್ ಒಂದು 6-7 ತಿಂಗಳ ಹಿಂದೆ ಅನ್ಸುತ್ತೆ, ನಮ್ಮ ಕರ್ನಾಟಕ ಒಂದು ಬಿಲ್ನ ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡಿತ್ತು. ಏನಂದ್ರೆ ಬೆಂಗಳೂರಲ್ಲಿರೋ ಪ್ರೈವೇಟ್ ಕಂಪನಿಗಳು ನಮ್ಮ ಕನ್ನಡಿಗರಿಗಂತ 50 to 75% ರಿಸರ್ವೇಶನ್ ಕೊಡ್ಬೇಕಂತ. ತುಂಬಾ ಜನ ಇಂಡಸ್ಟ್ರಿ ಲೀಡರ್ಸ್ ಇದನ್ನ ಬ್ಯಾಕ್ ಸ್ಲಾಶ್ ಮಾಡಿದ್ರಿಂದ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಈ ತರ ಮಾಡೋದ್ರಿಂದ ಬೇರೆ ಬೇರೆ ಟ್ಯಾಲೆಂಟೆಡ್ ಪೀಪಲ್ ಬೆಂಗಳೂರಿಗೆ ಬರೋದನ್ನ ನಿಲ್ಲಿಸ್ತಾರೆ. ನಮ್ಮ ಕರ್ನಾಟಕಕ್ಕೇನು ಈ IT ಇಂದ 15 to 20% ರೆವಿನ್ಯೂ ಬರುತ್ತಲ್ವಾ, ಅದರಿಂದ ಡ್ರಾಸ್ಟಿಕಲಿ ಕಡಿಮೆ ಕೂಡ ಆಗಬಹುದು. ಇನ್ನು ಥರ್ಡ್ ಇನ್ಸಿಡೆಂಟ್, ರೀಸೆಂಟ್ ಆಗಿ ನೀವು ನೋಡಿರಬಹುದು, ಈ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡ್ತಿದ್ದಾರೆ. ನೀವೇ ಯೋಚನೆ ಮಾಡಿ, ಬೆಂಗಳೂರಲ್ಲಿ 1.5 crore ಪಾಪ್ಯುಲೇಷನ್ ಇದೆ. ಈ ಪಾಪ್ಯುಲೇಷನ್ಗೆ 18,000 BMTC ಬಸ್ಗಳು ಇರಬೇಕಿತ್ತು, ಬಟ್ 6,835 ಬಸ್ಗಳು ಅಷ್ಟೇ ಇದಾವೆ. ಮೆಟ್ರೋ ನೆಟ್ವರ್ಕ್ 150 ಕಿಲೋಮೀಟರ್ ಇರಬೇಕಿತ್ತು, ಬಟ್ 77 ಕಿಲೋಮೀಟರ್ ಅಷ್ಟೇ ಇದೆ. ಈ ಹ್ಯೂಜ್ ಪಾಪ್ಯುಲೇಷನ್ಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ಬೇಕಂದ್ರೆ ಹೊಸ ಇನ್ನೋವೇಟಿವ್ ಸ್ಟಾರ್ಟ್ಅಪ್ಗಳು ಬೆಂಗಳೂರಿಗೆ ಬರಲೇಬೇಕು. ಬಟ್ ಸರ್ಕಾರ ಈ ಫ್ರೀ ಬೀಸು, ರಿಸರ್ವೇಷನ್, ಬ್ಯಾನ್ ಬಗ್ಗೆ ಮಾತಾಡೋದು ನೋಡಿದ್ರೆ ಸಮಥಿಂಗ್ ಡಿಫ್ರೆಂಟ್ ಅನಿಸ್ತಿಲ್ವಾ? ನೀವು ಕಮೆಂಟ್ ಮಾಡಿ ಹೇಳಿ ಏನಂತ.